ಹಬ್ಬದಲ್ಲಿ ಸೀಸನ್ 3 ಅಷ್ಟೇ ಪ್ರೀತಿಯಿಂದ ಇದೀಗ ದೀಪದ ಮೂಲಕ ಚಾಲನೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಇರೋದಕ್ಕೆಲ್ಲ ಝೂಮ್ ಇಲ್ಲ ಅಂತ. ಎಲ್ಲರಿಗೂ ನಮಸ್ಕಾರ. ಈ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ ಆಕ್ಚುಲಿ. ಬಿಕಾಸ್ ಒಂದು ತುಂಬಾ ದೊಡ್ಡ ಸಂಭ್ರಮ ತರ, ಒಂದು ದೊಡ್ಡ ಫ್ಯಾಮಿಲಿ ವೈಬ್ ತರ ಅನ್ಸುತ್ತೆ. ಯಾವತ್ತು 3 ಸೀಸನ್ ಆಗಿದೆ ಚೇತನ್. ಫಸ್ಟ್ ಸೀಸನ್ ಅಲ್ಲಿ ಇನಾಗ್ರೇಷನ್ ಇಂದ ಹಿಡಿದು ಇವತ್ತವರೆಗೂ ಯು ಗೈಸ್ ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಅಂಡ್ ಐ ಥಿಂಕ್ ಏನಾದರೂ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಯಾವತ್ತು. It's not about the success or the failure of something, but it's always about maintaining consistency and just maintaining that level of equilibrium anta ನನ್ನ ಅಭಿಪ್ರಾಯ. So I'm really happy that season 3 ಆಗ್ತಿದೆ. Season ತುಂಬಾ ಚೆನ್ನಾಗಿ ಆಗ್ತಿದೆ. And Chetan, Sushma, congratulations for the baby. Sushma, come here fast. Congratulations on the ಜೋರಾಗಿ ಚಪ್ಪಾಳೆ. They're having a baby and an extended family. Congratulations. And ಇವ್ರ ಜೊತೆಗೆ ಈ ಫ್ಯಾಮಿಲಿ ಕೂಡ ಎಕ್ಸ್ಟೆಂಡ್ ಆಗ್ತಿದೆ, ವರ್ಷ ದೊಡ್ಡದಾಗ ಆಗ್ತಿದೆ. ನಿಮ್ಮಿಬ್ರಿಗೂ ಇಷ್ಟು ಅಂದ್ರೆ ಹೆಮ್ಮೆ ಅನ್ಸುತ್ತೆ. ನಾನು ಈ ಒಂದು 3 ವರ್ಷದಿಂದ ನಿಮ್ ಜರ್ನಿ ನೋಡ್ಕೊಂಡು ಬರ್ತಾ ಇದ್ದೀನಿ. ನಾನು ಇನ್ನೂ ಜಾಸ್ತಿ ಸಾಕಷ್ಟು ವರ್ಷ ಈ ಜರ್ನಿ ಇರ್ಲಿ ಅಂತ. And ಎಲ್ರಿಗೂ ಆಲ್ ದ ಬೆಸ್ಟ್, ಆಲ್ ದ ಟೀಮ್ಸ್, ಆಲ್ ದ ಪ್ಲೇಯರ್ಸ್. ಸೋ ಮೆನಿ ಆಕ್ಟರ್ಸ್, ಸೋ ಮೆನಿ ಅಮೇಸಿಂಗ್ ಪ್ಲೇಯರ್ಸ್, ಸ್ಟಾರ್ ಪ್ಲೇಯರ್ಸ್, ಇಷ್ಟು ಒಳ್ಳೆ ಟೀಮ್ಸ್ ಇದೆ. ಸೊ ತುಂಬಾ ಚೆನ್ನಾಗಿರೋದು, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. Thank you. And you are amazing as always. I don't need to say anything about you. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗಿದೆ. ನಾನು ಯಾವುದೇ ಇವೆಂಟ್ಗೂ ಬಂದೇ ಇರಲಿಲ್ಲ. ದಿಸ್ ಇಸ್ ಮೈ ಫಸ್ಟ್ ಇವೆಂಟ್. ಆಲ್ ದಿ ವೆರಿ ಬೆಸ್ಟ್. ಎಲ್ಲರೂ ತುಂಬ ಚೆನ್ನಾಗಿ ಸೇಫ್ ಆಗೋದು, ತುಂಬ ಹುಷಾರಾಗೋದು, ಎಲ್ಲರೂ ಜೊತೆಗೆ ಇರ್ತೀವಿ. ಎಲ್ಲ ಇಡೀ ಸಿನಿಮಾ ಕುಟುಂಬ ಜೊತೆಲಿರೋದು, ಅದೇ ಒಂದು ಸೆಲೆಬ್ರೇಷನ್, ಒಂದು ಹಬ್ಬದ ವಾತಾವರಣ. ಸೊ ಎಲ್ಲರೂ ಚೆನ್ನಾಗಿ. ಥ್ಯಾಂಕ್ಸ್. ಮೊದಲನೇದಾಗಿ ನಾನು ಇಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ. Last 1 month in the year, I was just practicing badminton, and then suddenly I realized Apuka Bharat and Chetan Purman said we have a slot and adu elli ತಗೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಐ ವಿಶ್ ಚೇತನ್ ಅ ಗ್ರೇಟ್ ಸಕ್ಸಸ್. ಯಾಕಂದ್ರೆ ಈ 3 ವರ್ಷದಿಂದ ಏನು ನಡೀತಾ ಇದೆ, ಆಮೇಲೆ 2 ವರ್ಷ ಆಗಿರೋದು. ಸೊ ಈ ವರ್ಷ ಗೋವಾದಲ್ಲಿ ಆಗ್ತದೆ. ಅಂಡ್ ನೆಕ್ಸ್ಟ್ ಇಯರ್ ಇನ್ನೂ ದೊಡ್ಡ ಮಟ್ಟಕ್ಕೆ ಆಗಲಿ ಅಂತ ಹೇಳ್ಕೊಡ್ತೀನಿ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ and wish all the players good luck. All the best to all teams and ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ಚೇತನ್ಗೆ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಅಗೇನ್ ಇನ್ ದಿಸ್ ಸೀಸನ್. ನಾನು ಫಸ್ಟ್ ಸೀಸನ್ ಮಾಡಿದೆ. ಇನಿಷಿಯಲಿ ತುಂಬ ಭಯ ಇತ್ತು ಬ್ಯಾಡ್ಮಿಂಟನ್, ಬಟ್ then I enjoyed myself a lot. Of course I had mentors like Kavita, Rashmi coming help, and I had a really good team. So ಸಾಧಾರಣವಾಗಿ ನಾವೆಲ್ಲ ಶೂಟಿಂಗ್ ಅಲ್ಲಿ ಸೇರ್ತೀವಿ ಬೇರೆ ಥರ ಎನ್ವೈರನ್ಮೆಂಟ್, ಬಟ್ ಇಟ್ಸ್ ಆಲ್ವೇಸ್ ಫನ್ ಟು ಪ್ಲೇ ಅ ಸ್ಪೋರ್ಟ್ ಬಿಕಾಸ್ I think we are all emotional people, and I think we need that therapy sometimes to get to know each other in a different way. So it's a wonderful initiative, and I hope that ತುಂಬಾ successful ಆಗುತ್ತೆ ಖಂಡಿತ ನಂಬಿಕೆ ಇದೆ. And it's good to see everyone again, together, because now ನಮ್ಮ projects ಅಲ್ಲಿ busy ಆಗಿರ್ತೀವಿ. It's very rare that we meet in big groups. So ಈ ತರ ಸಂದರ್ಭಗಳು ಆಗಿದ್ರೆ we form new relationships, and it's great fun. Thank you so much once again. Wishing everyone all the best. Thank you. ನಮಸ್ಕಾರ ಎಲ್ರಿಗೂ. ತುಂಬಾ ಸಂತೋಷ ಇದೆ ನನಗೆ ಅವರು ಯಾಕೆ ನಾವು ಜೊತೆಗೆ ಒಳ್ಳೇದಾಗಲಿ, ಜೊತೆಗೆ ನನಗೆ ತುಂಬ ಸಂತೋಷ ಅಂದರೆ ರವಿ ಚೇತನ್ ಅವರ ತಂಡದ ಜೊತೆಯಲ್ಲಿ ನನಗೆ
ಕ್ರಿಕೆಟಲ್ಲೂ ಕೂಡ ಇದು ಒಳ್ಳೆಯ ಮಟ್ಟದಲ್ಲಿ ಇದು ಕೂಡ ಆ ಭಗವಂತನ ಅನುಗ್ರಹ. ಅಪ್ಪ ಅವರ ಆಶೀರ್ವಾದ. ಅಪ್ಪ ಅವರು ಏನು ತಂಡ ಮಾಡಿದ್ರು ಅವಾಗಲೂ ಕೂಡ ನಮ್ಮ ಮಕ್ಕಳು ಭಾವಿಸಿದ್ರು. ಅವ್ರ ಜೊತೆಗೆ ನನ್ನ ಬೃಹತ್ ಕುಟುಂಬ ಪಂದ್ಯಾವಳಿಯಲ್ಲಿ ನಾನು ಪಾಲ್ಗೊಳ್ಳಿರೋದು ಮತ್ತೊಮ್ಮೆ ಮಾಡಿ ನೇತೃತ್ವವನ್ನೇ ಅವರು ಅವರ ಅರ್ಥ ಸೇರಿ ನಡೆಸ್ತಾರೆ. ಒಳ್ಳೆಯದಾಗಲಿ. ಶುಭ. Hi, hello, everyone. Namaskar. This is my second season, and thank you very much, Chetan. And Gandhada Gudi, ನಮ್ಮ ಟೀಮ್ ಈ ಸಲ ಕಪ್ ನಮ್ದೆ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ವಿ. ಹಾಗೆ ವೆಲ್ಕಮ್ ಪ್ರವೀಣ್ ತೇಜ್ ಅವರು ಕೂಡ. ಇದು ನಮ್ಮ ಟೀಮ್ ದೊಡ್ಮನೆ ಡ್ರ್ಯಾಗನ್ಸ್ ಲೀಗ್ ಈಗ ಆಪ್ಷನ್ ಬ್ಯಾಟಲ್ ನಲ್ಲಿ ಇಡೀ ಪ್ರೀತಿಯಿಂದ ಕಳುಹಿಸಲಾಗ್ತಾ ಇದೆ. ಓಕೆ, ದೊಡ್ಮನೆ ಡ್ರ್ಯಾಗನ್ಸ್ ಸುರೇಶ್ ಅವರು ಭುವನ್ ಮೂವೀಸ್ ನ ಸುರೇಶ್ ಅವರ ಓನರ್ಶಿಪ್ ನಲ್ಲಿ ನಿರಂತರ ಗಣೇಶ್ ಅವರು ಓನರ್ ಆಗಿ, ಅದೇ ರೀತಿಯಾಗಿ ಪ್ರವೀಣ್ ತೇಜ್ ಅವರು ಕ್ಯಾಪ್ಟನ್ಶಿಪ್ ಅಲ್ಲಿ ಈಗ ದೊಡ್ಮನೆ ಡ್ರ್ಯಾಗನ್ಸ್ ಆಕ್ಷನ್ ಮ್ಯಾಚ್ ಅನ್ನು ಪಡೆದಿದ್ದಾರೆ. Yes, let's start with Praveen Tej ಅವರೇ. ಹಾರ್ಟ್ಲಿ ವೆಲ್ಕಮ್ ಮತ್ತೊಮ್ಮೆ ಸೀಸನ್ 3. ಇವತ್ತು ಆಕ್ಷನ್ ಸ್ವಲ್ಪ ಹೊತ್ತಲ್ಲಿ ನಡೀಬೇಕಾಗಿರೋದ್ರಿಂದಾಗಿ ಸ್ಟ್ರಾಟಜಿ ಏನು ಮಾಡಿಲ್ಲ ಅಂತ ಇದ್ರು, ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಹೇಗೆ ರೆಡಿ ಆಗಬೇಕು ಅಂತ ಲಾಸ್ಟ್ ಸೀಸನ್ ಖುಷಿ ಖುಷಿಯಾಗಿ ಎರಡು ಟೀಮ್ ಮಾಡಿದ್ರೆ ಖುಷಿ ಖುಷಿಯಾಗಿ ಕನ್ನಡಿತ್ತು. ನಾವು ಖುಷಿ ಖುಷಿಯಾಗಿ ಸುರೇಶ್ ಸರ್, ಎಲ್ಲರಿಗೂ ನಮಸ್ಕಾರ. ಅಪ್ಪು ಕಪ್ ಸೀಸನ್ 3 ಈ ಕಾರ್ಯಕ್ರಮಕ್ಕೆ ಓನರ್ ಆಗಿ ಮಾಡಿರುವಂಥ ಸುರೇಶ್ ಸರ್ ಅವರೇ, ರಾಗಿಣಿ ದ್ವಿವೇದಿ ಅವರೇ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಗ್ರೂಪವರು ಹಾಗೂ ಎಲ್ಲ ಆಟಗಾರರೇ ಮತ್ತು ಬಂದಿರುವಂಥ ಎಲ್ಲ ಕಾರ್ಯರೇ, ಈ ದಿನ ನಾವೆಲ್ಲರೂ ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ಗೆ ಬಂದಿಲ್ಲ, ನಾನು ಸಹ ಬಂದಿಲ್ಲ. ಅದರಿಂದ ಈ ಒಂದು ಉತ್ಸಾಹದಿಂದ ನಮ್ಮ ಸುರೇಶ್ ಅವರ ಟೀಮ್ ಗೆಲ್ಲಬೇಕು ಮತ್ತು ಪ್ರವೀಣ್ ಅವರ ನಾಯಕತ್ವದಲ್ಲಿ ನಮ್ಮ ಟೀಮು ಸಹ ಗೆಲ್ಲಬೇಕು ಅಂತ ಉತ್ಸಾಹದಿಂದ ನಾವು ಬಂದಿದ್ದೀವಿ. ಈ ಒಂದು ಆಕ್ಷನ್ಗೆ ಚಾಲನೆ ಆಲ್ರೆಡಿ ನೀಡಿದೆ ಸಭೆಯಲ್ಲಿ. ಎಲ್ಲರೂ ಸಹ ಒಂದು ಒಳ್ಳೆ ಸ್ಪೋರ್ಟ್ಸ್ಮನ್ಶಿಪ್ನಲ್ಲಿ ಆಟ ಆಡಿ ಎಲ್ಲರೂ ಸೋಲೋದು ಇದ್ದೇ ಇರುತ್ತೆ. ಯಾರು ಇಂಜೂರ್ ಆಗ್ತದೆ, ಬಿಕಾಸ್ ಬ್ಯಾಡ್ಮಿಂಟನ್ ಸ್ಪೋರ್ಟ್ ಭಾಳಷ್ಟು ಇಂಜುರಿಗಳಾಗ್ತದೆ. ನಾನೊಬ್ಬ ವೈದ್ಯನಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ನಾವೆಲ್ಲರೂ ಹುಷಾರಾಗಿ ಮೊದಲು ಸೇಫ್ಟಿ ಫಸ್ಟ್, ನಂತರ ಗೇಮು, ನಂತರ ತಪ್ಪು. ಅದರಿಂದ ಎಲ್ಲರೂ ಸಹ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಇಟ್ಕೊಂಡು ಆಡೋದು ಗೆಲ್ಲೋದೆಲ್ಲ ಇದ್ದೇ ಇರುತ್ತೆ. ಸೇಫ್ಟಿಯಾಗಿ ಆಡಿ ಒಂದು ಈ ಟೂರ್ನಮೆಂಟ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಇಡೀ ಕರ್ನಾಟಕ ಮತ್ತು ಭಾರತ ನೋಡಲಿಕ್ಕೆ ಒಂದು ಪ್ರೇರಣೆ ಆಗಿರಲಿ ಅಂತ ಹೇಳ್ತಾ ಮಾತನ್ನು ಕೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಸರ್. ಬೆಸ್ಟ್ ವಿಶಸ್ ನಿಮ್ಮ ಕಡೆಯಿಂದ. ನಮಸ್ತೆ. ಚೇತನ್ ಸೂರ್ಯ ಸರ್ ನಮ್ಮೊಂದು ಕಾರ್ಯಕ್ರಮ ಆಪರೇಷನ್ ಮಾಡಿದ್ದಾರೆ. ಇದು 9 ಟೀಮ್ ಒಂದೇ ಒಂದು ಮಾತು ಹೇಳ್ತೀನಿ, ನೀವೇ ನಮ್ಗೆ ಈ ಟೀಮ್ ಬಿಟ್ಕೊಟ್ಬಿಡಿ, ನೀವೇ ವಿನ್ ಆಗಿದೆ ಅಂತ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಟೀಮು ಚೆನ್ನಾಗಿ ಆಡ್ತೀವಿ, ನಾವು ಬಂದಿರೋದು ಆಡಕ್ಕೇನೆ, ನೋಡಕ್ಕಂತ ಯಾರು ಬರಲ್ಲ. ನಮ್ಮ ಟೀಮು ಚೆನ್ನಾಗೇ ಸೆಲೆಕ್ಟ್ ಮಾಡ್ತೀವಿ, ಎಲ್ಲ ಟೀಮು ಗೆಲ್ಲಿ. ಆದ್ರೆ ನಮ್ಮ ಟೀಮ್ಗೆ ಒಂದು ಸ್ವಲ್ಪ ಕನಿಕರಿ, ಯಾಕೆಂದ್ರೆ ಫಸ್ಟ್ ಟೈಮ್ ನಾವು ಬಂದಿರೋದ್ರಿಂದ ನೀವೆಲ್ಲ ಅಲ್ಲಿ ಆಡಿದ್ದೀರಾ, ನೋಡಿ ಒಂದು ಚಾನ್ಸ್ ಕೊಟ್ಟು ಬಿಟ್ಕೊಟ್ರೆ ಒಳ್ಳೇದು ಅಂತ ಕೇಳ್ತಿದ್ದೀವಿ. ಥ್ಯಾಂಕ್ ಯು ಸರ್. ಸುರೇಶ್ ಸರ್ ಮಾತಾಡೋದು ಅಂದ್ರೆ ಬಾಂಬೆ ಹಾಕ್ಬಿಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಸುರೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅದೀಗ ನಮ್ಮ ಮುಂದಿನ ಟೀಮ್ ಆನಂದ್ ಸರ್, RSU Hunters ಟೀಮ್ ರೆಡಿ ಆಗ್ತಾ ಇದೆ. ಸೊ ಅಪ್ಪು ಕಪ್ ಸೀಸನ್ 3 ಗೆ ಹೇಗೆ ಈ ಸಲ ಖಂಡಿತ ಗೆಲ್ತೀವಿ. ಆ ಅವಕಾಶ ನಮಗಿದೆ, ಯಾಕಂದ್ರೆ ಮೇಡಮ್ ಬಂದಿರೋದ್ರಿಂದ ಗೋಲ್ ಗೋಡ ಬಂದಿರೋದ್ರಿಂದ ಸ್ವಲ್ಪ ಜೋಶ್ ಇದೆ. 100%
5 ಟೀಮ್ಗಳಿಗೆ ಈ ಸಲ ಕಪ್ ನಮ್ಮದೇ ಅಂತ ನಾನು ಫೈನಲ್ ನೋಡೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಒಂದೆರಡು ಲೈನ್ ಮಾತಾಡೋದು, ನೋ ಪ್ರಾಬ್ಲಮ್. ಎಸ್, ಆ್ಯಂಡ್ ರಾಗಿಣಿ ಮ್ಯಾಮ್ ಮೈ ಕೊಟ್ಟಾಗ ನೀವು ಮಾತಾಡೋದು ಎಷ್ಟು ಮಾತಾಡೋದು. We need more people like this. ಅಲ್ವಾ, ಬೇಗ ಮುಗಿಯುತ್ತೆ. ಥ್ಯಾಂಕ್ಸ್ ಎಲ್ಲರೂ ಚಪ್ಪಾಳೆ ತಗೊಳ್ಳಿ. ತುಂಬ ಗೊತ್ತಾಯ್ತು ಎಲ್ಲ ಅವರವ್ರ ಜೊತೆ ಡಿಸೈಡ್ ಮಾಡಿದ್ದಾರೆ. Yes. Bindas Royal Challengers. Avinash sir, आगे ಮಾತಾಡೋದು. ಖುಷಿ ಆಗುತ್ತೆ. RCB supporters. I don't want to say anything. And Chetanಗೆ actually ಯಾಕಂದ್ರೆ last 2 days the slot was open ಮಾಡಿ said you have to be a part of it. Thank you so much for giving that opportunity. Thank you so much. ದಿವ್ಯಾ ಅವರೇ, Bindas Royal Challengers ಅಲ್ಲೂ RCB ಇದೆ. ಒಂದು ಸ್ವಲ್ಪ ಬೀನ ಆ ಕಡೆ ಈ ಕಡೆ ಹಾಕ್ಬಿಟ್ರೆ ಆಯ್ತು. ಈ ಕಡೆ ನಾನು RCB ಸಪೋರ್ಟರ್, ಸೊ ಹೆಸರಲ್ಲೇ ನಮ್ಗೆ ತುಂಬಾ ಖುಷಿ ಆಗ್ಬಿಟ್ಟು ಓಕೆ ನಮ್ಮ ಟೀಮಲ್ಲಿ RCB ಇದೆ ಅಂತ ಜೋಶ್ ಆಲ್ರೆಡಿ ಬಂದ್ಬಿಟ್ಟಿದೆ. ಇವತ್ತು ಆಪ್ಷನ್ ಐ ರಿಯಲಿ ಹೋಪ್ ಎಲ್ಲರಿಗೂ ಅಂದ್ರೆ ಈಕ್ವಲ್ ಸ್ಟ್ರೆಂತ್ ಸಿಗಲಿ ಅಂತ, ಸೊ ದಟ್ ಕಾಂಪಿಟೇಷನ್ ಚೆನ್ನಾಗಿರುತ್ತೆ, ಆವಾಗಲೇ ಆಡೋಕೆ ಒಂದು ಮಜಾ ಬರೋದು. ಸೊ ಎಲ್ಲರಿಗೂ ಒಳ್ಳೆ ಪ್ಲೇಯರ್ಸ್ ಸಿಕ್ಕಿ, ನಮಗೂ ಒಳ್ಳೆ ಪ್ಲೇಯರ್ಸ್ ಸಿಕ್ಕಿ ಆ್ಯಂಡ್ ನಾವು ಸಕಲ್ ಫೈಟ್ ಮಾಡ್ತೀವಿ. ಆ್ಯಂಡ್ ಐ ಹರ್ಡ್ ನಮ್ಗೆ ಲಾಸ್ಟ್ ಇಯರ್ ರನ್ನರ್ ಅಪ್ ಆಗಿದ್ರು ಅಂತ, ಈ ಸತಿ ವಿನ್ನರ್ ಆಗೋದಕ್ಕೆ ಎಲ್ಲ ಟ್ರೈ ಮಾಡ್ತೀವಿ. ಎಲ್ಲರಿಗೂ ನಿಮಗೂ ಓದೋದು ಸರಿದವರೇ ಯಾವ ಟೀಮ್ ಹೋಗ್ಬೇಕು ಅಂತ ಎಲ್ಲ ಪಾರ್ಟಿಸಿಪೆಂಟ್ಸ್ ಆಲ್ವೇಸ್ ಅಂಡ್ ಆರ್ಗನೈಸೇಷನ್ very one day get together for everybody. Gaming it creates a lot of passion, it cultivates a lot of leadership and so many other things. So ಎಲ್ಲರಿಗೂ ಒಳ್ಳೆದಾಗಲಿ, ಚೆನ್ನಾಗಿ ಆಡಿ ಕ್ಲಾಸಿ ವಿನ್ ಆಗಿ. Thank you so much once again and all the very best to you. ಇದೀಗ ಓಕೆ, ಅದೇ ರೀತಿಯಾಗಿ ಆಕ್ಷನ್ ಬ್ಯಾಚ್ ನೀಡಲಾಗ್ತಾ ಇದೆ ಟು ದ ಟೀಮ್ ವೀರ ಕನ್ನಡಿಗ ಬುಲ್ಸ್. ದಿಲೀಪ್ ರಾಜ್ ಸರ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿರೋದ್ರಿಂದಾಗಿ ಪ್ರೆಷರ್ ಇದೆಯಾ? ಒಂದೇ ನಿಮಿಷ ದಯವಿಟ್ಟು ನಿಂತಿರೋರೆಲ್ಲರೂ ಕೂತ್ಕೋಬಹುದು. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಎಲ್ಲರೂ ಮಾಧ್ಯಮದ ಕ್ಯಾಮ್ರಾಗಳಿಗೆ ಪ್ಲೀಸ್ ಇವಾಗ ಸೋಲಿಸಲೇಬೇಕು ಆ ಥರದ್ದೆಲ್ಲ ಬರೀ ಟೈಮ್ ಫ್ರೇಮಲ್ಲಿ ಮಾತ್ರ. ನಾವೇನು ಪಾಯಿಂಟ್ಸ್ ಹೇಳ್ತೀವಿ ಆ ಪಾಯಿಂಟ್ಸ್ ಮಾತ್ರ, ಅದರ್ವೈಸ್ ಎಲ್ಲರೂ ಚಾಂಪಿಯನ್ಸ್ ಇದೆ. ಬಿಕಾಸ್ ಸ್ಪೋರ್ಟ್ಸ್ನ ಇಷ್ಟಪಡೋರು ದೇ ಆರ್ ಆಲ್ವೇಸ್ ಅವ್ರ ಹೆಜ್ಜೆ ಮುಂದೆ ಅಂತಲೇ ಹೇಳ್ತೀನಿ. ಬಿಕಾಸ್ ಸ್ಪಿರಿಟೇ ಬೇರೆ ಇರುತ್ತೆ ಸ್ಪೋರ್ಟ್ಸ್ ಆಡೋದು. ಸೊ ಐ ಲವ್ ದಟ್ ಸ್ಪೋರ್ಟ್ and that's great and good luck to everybody and always Manish defending something. So all the best to everybody. So everybody last year, so it was a very tough tournament last year. Hopefully we still defend the championship. So Rohit Trophy ಮತ್ತೆ ರೋಲಾಗಿ ಹಸ್ತಾಂತರಿಸ್ತಾ ಇದ್ದಾರೆ. ಅವರಿಗೆ ಬೆಸ್ಟ್. Namaskar. First of all, you're doing a wonderful job. You know the competition. Wonderful. And last season was pretty bad for me. So I'll make sure I play with this season. Thank you so much. Hello, namaskar. First of all, thanks to Chetan Surya and his whole team. Season 1 success ಮಾಡಿದ್ರು, season 2 success, ಹಾಗೆ season 3 success ಮಾಡೋದನ್ನ ನಾನು ಹಾರೈಸ್ತೀನಿ. Season 1 ಅಲ್ಲಿ ರನ್ನರ್ಸ್ ಅಪ್ ಆಗಿದ್ವಿ. Season 2 ಅಲ್ಲಿ ರನ್ನರ್ಸ್ ಅಪ್ ಯಾಕೆ ಆದ್ಮೇಲೆ ವಾಕೌಟ್ ಫೈನಲ್ಸ್ ಅಲ್ಲಿ ಒಂದು ವಾಕೌಟ್ ಹೋಗಿ ನಾವು ವಾಕೌಟ್ ಕೊಟ್ಟು ನಾವು ಹೋದ್ವಿ. ಆ್ಯಂಡ್ season 2 ಸಣ್ಣ ಮಿಸ್ಟೇಕ್ ಆಯಿತು ನಮ್ಮ ತಂಡದಿಂದ, ಸೋತ್ವಿ. ಈ ಸಲ ಗೊತ್ತಾ ಅದು ಹೇಳೋದು ಬೇಕಿಲ್ಲ, ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇರಲಿ, ಯಾಕೆ ಹೇಳ್ತಾ ಇದ್ದೀವಿ ಅಂದರೆ season 1 ಅಲ್ಲಿ ಓಕೆ ಸೊ ಆಡಿದ್ರು.
Season 2 was something better than that. And season 3 ಎಲ್ಲ very to be a very tough match. ಯಾಕೆಂದ್ರೆ ಪ್ರತಿಯೊಬ್ಬರು ಸೀಸನ್ 1 ಸೀಸನ್ 2 ಯಾರು ಆಡಿದ್ದಾರೆ ಅವರು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸೀಸನ್ 3 ರೆಡಿ ಆಗಿದ್ದಾರೆ. ಯಾರು ಬರ್ತಿರಲಿಲ್ಲ ಅವ್ರನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಇಂಪ್ರೂವ್ಡ್ ಅ ಲಾಟ್. ವೆರಿ ಗುಡ್ ಆಕ್ಟಿಂಗ್. ಫಿಟ್ನೆಸ್ಗೂ ಯೂಸ್ ಆಗುತ್ತೆ. ಮೋರೋವರ್ ಅಪೋಕ್ 3 ಆಡೋಕ್ಕೂ ಟಫ್ ಇರುತ್ತೆ. ಸೊ ಲೆಟ್ ದ ಬೆಸ್ಟ್ ಟೀಮ್ ವಿನ್. ಥ್ಯಾಂಕ್ ಯು. Thank you so much, Satya sir. Best wishes. Good evening. So I am proud to be owner of this team. Basically, I am a captain here. Then I am a biker. I am a biker of BMW and Harley Davidson. I have completed all India. Just 1 month before I have done completed South Africa. Next week I am riding entire Europe of 11 days. And about your film field, I am a singer also. Sir, ಏನಾದರೂ ಬಿಟ್ಟೋಗಿದ್ದೀರಾ ಯೋಚನೆ ಮಾಡಿದ್ದಾರೆ? ಇನ್ನೊಂದಿದೆ. See, I am the managing director of Sugar Medtech Private Limited. We construct building in steel. We don't construct in concrete. So we have constructed India's first mall in Tumkur. It's called S Mall. It's 180 crore project. We have completed about 5 years before. Then I have done the cricket stadium. You might be you are all played in Kumbalgur. PGS cricket known is constructed by me. And many of us you know that V Legacy Chaudhary, just behind the PS College, Vaskiredi, is constructed by me. And we are coming up now. It's India's first Go Golf project. It is coming up in near airport. And today I got one more order. India's first Go Karting indoor. It is only in Singapore or in US you can see, but first time in India it's coming in Bangalore. These are all the projects that we are doing. I want to be part of this event with Chetan and Bhuvan is given. And of course, he has already told me, I never know, just now I came. Just 2 days I came. I am really surprised. Last time we are runner up. This time definitely we are going to win. Thank you. Thank you so much, sir. ಆಗ ಒಂದು ಸರ್ಟಿಫಿಕೇಟ್ ಮಾಡಬೇಕು. Thank you so much. Indrajit sir, you are our champions here. Champion ಪಟ್ಟ ಸಿಗ್ಬೋದಾಗಿ ಸಹ ನೀವು ರೆಡಿ ಆಗ್ತಾ ಇದ್ದೀರಿ. ಎಲ್ಲ ಚಿತ್ರರಂಗದ ಎಲ್ಲ ಮತ್ತು ನಮ್ಮ ಚೇತನ್ಗೆ ಮತ್ತು ತುಂಬ ಲವಲವಿಕೆಯಿಂದ ನಮ್ಮ ಈ ಕಾರ್ಯಕ್ರಮ ನಡೆಸ್ತಾ ಇರುವಂತಹ ಶಮಿತಾ ಅವರಿಗೆ ನಮಸ್ಕಾರ. ನಮ್ಮ ಯುವರತ್ನ ಗೆಲ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಇವಾಗ ಕೇಳ್ತಾ ಇದ್ರೆ ಅವರು ಮ್ಯಾನ್ ಪವರ್, ಸ್ಟೀಲ್ ಬಿಲ್ಡಿಂಗು ಮತ್ತು ಚೇತನ್ ಅವರು ಹೇಳಿದ್ರು ಗೊತ್ತಲ್ಲ, ನನಗೆ ಗೊತ್ತಿಲ್ಲ, ಹೇಳ್ಬಿಡಿ ಚೇತನ್. ಮೂರನೇ ಸರಿ ಗೊತ್ತಲ್ಲ, ನಮ್ಗೆ ಗೊತ್ತಿಲ್ಲ ಚೇತನ್. ಅದೇನೇ ಇದ್ರು ನಮ್ಮಲ್ಲಿ ನಮ್ಮ ಯುವರತ್ನ ಟೀಮ್ ಅಲ್ಲಿ ವುಮೆನ್ ಪವರ್ ಇದೆ, ವುಮೆನ್ ಓನರ್. ಸೊ ಡೆಫಿನೆಟ್ಲಿ ವಿಲ್ ಗಿವ್ ಇಟ್ ಅ ಟ್ರೈ and make the best team win. Thank you. Season 3 ಈ ಒಂದು ಕಾರ್ಯಕ್ರಮಕ್ಕೆ ಈಗ ತಾನೇ ಚಾಲನೆ ಕೊಟ್ಟು ನಿರ್ಗಮಿಸಿರ್ತಕ್ಕಂಥ ಶ್ರೀಮತಿ ಅಶ್ವಿನಿ ಮೇಡಮ್ ಅವರಿಗೆ ಮತ್ತು ಚೇತನ್ ಸೂರ್ಯ ತಂಡದವರಿಗೆ, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಟೀಮ್ನ ಮಾಲೀಕರಿಗೆ, ಅಂಬಾಸಡರ್ಗೆ ಮತ್ತು ಮಾಧ್ಯಮದ ಸ್ನೇಹಿತರಿಗೆ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಜೊತೆಗೆ ಪವರ್ ಸ್ಟಾರ್ ಆ ಹೆಸರಲ್ಲೇ ಒಂದು ಪವರ್ ಇದೆ. ಇಲ್ಲಿ ಇರತಕ್ಕಂಥವರಿಗೆ ಆ ಪವರೇ ಒಂದು ಶಕ್ತಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಪ್ರತಿಯೊಂದು ಟೀಮು ಕೂಡ ನನ್ನ ಟೀಮ್ ಗೆಲ್ಲಬೇಕು ಅನ್ನೋ ಒಂದು ಭಾವನೆ ಎಲ್ಲರಲ್ಲಿ ಇರುತ್ತೆ. ಈ ಬಾರಿ ಕಪ್ಪು ನಮ್ದೇ ಅಂತ ಹೇಳಿ RCB ಅವರು ಹಿಂಗೆ ಹೇಳಿದ್ರು, ಅದೇ ರೀತಿಯಲ್ಲಿ ತಾವು ಕೂಡ ಎಲ್ಲ ಹೇಳಿದ್ದೀರಾ. ಬಹುಶಃ
ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ಯಶಸ್ವಿಯಾಗಿ ಅದನ್ನ hand over ಮಾಡಬೇಕು ದಯವಿಟ್ಟು ಆಪ್ಷನ್ ಬ್ಯಾಕ್ ಟು ದ ಟೀಮ್ ಪವರ್ 5 points. ಮೊದಲನೇದಾಗಿ ಅದು ಎಲ್ಲ ಟೀಮ್ ಮಾಡಬೇಕು ಟೀಮ್ ಇವತ್ತೇ ಪ್ಲಾನ್ ಮಾಡಬೇಕು. Okay, Apu Cup season 3 and ಜೊತೆಯಾಗಿ ಅಪ್ಪು ಕೂಡ ಇಲ್ಲ. ಸೊ ಈ ಸಲ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ಅಥವಾ ಎಷ್ಟು ಖುಷಿ ಆಗ್ತದೆ ಸರ್ ಈ ರೀತಿಯಾಗಿ ಸ್ಯಾಂಡಲ್ವುಡ್ ಚೇತನ್ ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಫಸ್ಟ್ ಸೀಸನ್ ಈಸ್ ಟೇಕಿಂಗ್ ದಿಸ್ ಎಲ್ಲ ಇಲ್ಲಿ ಆಟಗಾರರು ಸಕ್ಸಸ್ಫುಲ್ ಟೂರ್ನಮೆಂಟ್ ಆಗಲಿಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಪರವಾಗಿ ನಾನು ಅಭಿನಂದನೆ. Thank you so much, Dr. Rupal. Thank you so much for joining the team. India Kalde Emotions and best wishes to the team, please. ಎಲ್ಲರಿಗೂ ನಮಸ್ಕಾರ. ನನಗೆ ಫಸ್ಟ್ ಖುಷಿ ಆಗ್ತಾ ಇರೋದು ಅಂದ್ರೆ ನಾನು ಇದನ್ನ ಯಾಕೆ ಇದಕ್ಕೆ ನಾನು ತಗೊಂಡು ಕೊಟ್ಕೊಂಡಿದ್ದೆ ಫಸ್ಟ್ ಅಪ್ಪು ಸರ್ ನೇಮ್ ಇರೋದಿಲ್ಲ. ನಾನು ಫಸ್ಟ್ ನೇಮ್ಗೆ ನಾನು ಬೆಲೆ ಕೊಟ್ಟು ಅದನ್ನ ತಗೊಳ್ತಾ ಇದ್ದೀನಿ. ನಾನು ಅದಕ್ಕೆ ತುಂಬಾ ಪ್ರೀತಿಯಿಂದ ನಾನು ಆ ನೇಮ್ನ ನನಗೆ ಪವರ್ ಅಂತ ಅದು ತುಂಬ ಅವರ ಬಗ್ಗೆ ಅಭಿಮಾನ ಇರೋದ್ರಿಂದ ನೇಮ್ ನಾನು ಸೆಲೆಕ್ಟ್ ಮಾಡಿದೆ. ಸೊ ಫಸ್ಟ್ ಅಪ್ಪು ಸರ್ನ ಎಂದು ನಾನು ಅವ್ರಿಗೆ ಈ ನೇಮಿಂದ ನಮಗೆ ಗೆದ್ದು ಬರಬೇಕು ಅಂತ ಅವರ ಆಶೀರ್ವಾದನ ಫಸ್ಟ್ ಕೇಳ್ತೀನಿ. ಮತ್ತೆ ಎಲ್ರಿಗೂ ನನ್ನ ಕಡೆಯಿಂದ ಎಲ್ಲ ಟೀಮ್ಗೂ ವಿಶೇಷನ ತಿಳಿಸ್ತಾ ಇದ್ದೀನಿ. ಹಾಗೆ ಇವತ್ತು ಯೋಗ ದಿನದ ಎಲ್ಲರಿಗೂ ಶುಭಾಶಯಗಳು. ಇವತ್ತು ನಾವು ಇದು ಕೂಡ ಒಂಥರ ಎಕ್ಸಸೈಸ್ ಇದ್ದಂಗೆ, ಗೆಲುವು ಸೋಲು ಸೆಕೆಂಡರಿ, ಬಟ್ ನಾವು ಇದನ್ನ ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್. ಅದಕ್ಕೆ ನಾನು ಖುಷಿಯಾಗಿ ಎಲ್ಲರಿಗೂ ವಿಶೇಷನ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಕಪ್ ನಮ್ದೇ ಅಂತ ಇದ್ದಾರೆ, ಬಟ್ ನಾನು ಹೇಳಲ್ಲ ಏನ್ ತಗೋಬರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿನಂತಿಸ್ತಾ ಇದ್ದೀನಿ. ನಿಂತಿರೋರು ಕೂತ್ರೆ ದಯವಿಟ್ಟು ಸ್ಟೇಜ್ ಮೇಲೆ ಇರೋರು ಕ್ಯಾಮ್ರಾ ಕಾಣಿಸ್ತಾರೆ ಪ್ಲೀಸ್ ಲಿಸನ್. ಓಕೆ, ಹರೀಶ್ ನಾಗರಾಜ್ ಸರ್, ಕ್ಯಾಪ್ಟನ್ ಗಂಧದ ವಾರಿಯರ್ಸ್. ಓಕೆ, ಹರೀಶ್ ನಾಗರಾಜ್ ಸರ್. ನಮಸ್ಕಾರ, ಗುಡ್ ಈವ್ನಿಂಗ್. ನನಗೊಂದು ಡಬಲ್ ಖುಷಿ ಏನಪ್ಪ ಅಂದರೆ, ಒಂದು ಅಫ್ಕೋರ್ಸ್ ಮೇಡಮ್ ಹೇಳಿದ್ರು ಅಪ್ಪು ಕಪ್ ಹೆಸರೇ ಅಪ್ಪು ಸರ್ ಹೆಸರೋದ್ರಿಂದ ಯಾವಾಗಲೂ ಪ್ರೌಡ್ ಫೀಲ್ ಮಾಡ್ತೀವಿ ಅಂತ. ಅಪ್ಪು ಕಪ್ಪಲ್ಲಿ ನಮಗೆ ಬಂದಿರೋ ಹೆಸರು ಗಂಧದ ಗುಡಿ. ಹಾಗಾಗಿ ಒಂದು ಸ್ವಲ್ಪ ಹೆಚ್ಚಿಗೆ ಲೆಸ್ ಫೀಲ್ ಮಾಡ್ತಾ ಇದ್ದೀವಿ. ನಾವು ಇಂಗ್ಲೀಷ್ನಲ್ಲಿ ಸ್ಟೇ ಆನ್ ಯುವರ್ ಪೀಸ್ ಅಲ್ಲ, ಪ್ರೇ ಬೆಸ್ಟ್ ಅದ್ರ ಜೊತೆಗೆ ಬ್ಯಾಟಿಂಗ್ ಲೆಟ್ಸ್ ಹ್ಯಾವ್ ಇಟ್. ಸೊ ಹಾಗಾಗಿ play the shuttle win the battle. So let's play. Of course, ಗೆಲ್ಲರೂ ಆಡ್ತೀವಿ. ಈ ಸಲ ಮತ್ತಷ್ಟು ಹುಡುಕು ಉತ್ಸಾಹ ನಮ್ಮೆಲ್ಲರಿಗೂ ಕೂಡ ಇರುತ್ತೆ. ಆಲ್ಮೋಸ್ಟ್ ಎಷ್ಟಿದ್ರು ಆರ್ಗನೈಸ್ ಮಾಡ್ತಿರುವಂತಹ ಚೇತನ್ ಆಗಲಿ, ಚೇತನ್ ಸರ್, ಸುಷ್ಮಾ ಮತ್ತಷ್ಟು ಅದಕ್ಕೆ ಕಲೆಕ್ಟಿವ್ ಎಫೆಕ್ಟ್ ಕೊಟ್ಟಿದ್ದಾರೆ. ಸೊ ಬೆಸ್ಟ್ ವಿಶಸ್, ಎಲ್ಲರೂ ಒಳ್ಳೆಯದಾಗಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಚೇತನ್ ಸರ್ ಅವ್ರನ್ನ ನಾನು ಸೀಸನ್ ಫಸ್ಟ್ ಇಂದನೂ ನೋಡ್ತಾ ಇದ್ದೆ. ಅವರು ಮಾಡಿರೋದೆಲ್ಲ ಕಡೆ ನೋಡಿದ್ದೀನಿ, ತುಂಬ ಖುಷಿ ಆಯಿತು. ನಮಗೊಂದು ಅವಕಾಶ ಮಾಡಿಕೊಡಿ ಅಂದೆ, ಈ ಸಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡೋಣ, ಎಲ್ಲರೂ ಒಳ್ಳೆಯದಾಗಲಿ. ಸರ್, ಸೀಸನ್ 3ಗೆ ಟೀಮ್ ಹೆಂಗ್ ರೆಡಿ ಮಾಡ್ಕೊಂಡಿಲ್ಲ? See, power star in the already it is going to every team. They conduct tournament. All that I wish all the best for all the teams. We will try our best to see what best we can do. Thank you, sir. Thank you so much. ನಾನು ಗೊತ್ತಿಲ್ಲ ವಿಶೇಷವಾಗಿ ಒಂದು ಮುಖ್ಯವಾಗಿ ಸ್ಪೋರ್ಟ್, ಮತ್ತೊಂದು ಪ್ರೀತಿ. ಆ ಪ್ರೀತಿ ಇರೋದು ನಾನು ನೋಡಿದ್ದು ಚೇತನ್. ಯಾಕೆಂತ ಹೇಳಿದ್ರೆ ಎಲ್ಲರ ಮೇಲೆ
ಅಷ್ಟೊಂದು ಪ್ರೀತಿ ವಿಶ್ವಾಸ ಇದೆ ನೋಡಿ. ಆ ಕಲಿಯೋ ರೀತಿಯಲ್ಲಿ ನಾವೆಲ್ಲಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು, ಅವ್ರಿಗೆ ಒಂದು ವಿಷಯ ಮಾಡಬೇಕು, ಅದನ್ನ ಹಾರಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಿದ್ರು ನಾವು ಇಲ್ಲಿ ಬರ್ತೀವಿ. ಯಾಕಂದ್ರೆ 1ರಿಂದ 3ವರೆಗೂ ಅವ್ರಿಗೆ ಅದನ್ನ ನಾವು ಉಳಿಸಬೇಕಲ್ಲ. ನಿಜವಾಗಿ ಅದನ್ನ ಚೇತನ ಈಗ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅದಕ್ಕೆ ಸಾಕ್ಷಿ 3ನೇ ಹೆಜ್ಜೆ ಇಟ್ಟಿದ್ದಾರೆ. ಈ ಸೀಸನ್ ಗೋವಾದಲ್ಲಿ ಮಾಡ್ತಾ ಇದ್ದಾರೆ. ಅದು ನನಗಿನ ಹೆಚ್ಚು ಶಕ್ತಿ. ಆ ಒಂದು ಎಲ್ಲ ಶಕ್ತಿ ನಿಮ್ಮಲ್ಲಿರುತ್ತೆ. ನಮ್ಮಿಂದ ಏನು ನೀವು ನಿರೀಕ್ಷೆ ಮಾಡ್ತೀರೋ ಖಂಡಿತವಾಗಿ ನಿಮ್ಮ ಜೊತೆ ಸದಾ ಇರ್ತೀವಿ. ಆದರೆ ಎಲ್ಲ ಆಟಗಾರರಿಗೆ ಮತ್ತೊಮ್ಮೆ ಆ ಈ ಮಾಲೀಕರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಶ್ರೀ ಸಾರಾ ಗೋವಿಂದ ಅವರಿಗೆ ನಮ್ಮ ಅಪ್ಪುಕ ಪರವಾಗಿ ಗಿಫ್ಟ್ ಹ್ಯಾಂಪರನ್ನು ಗೌರವಿಸ್ತಿದ್ದೀವಿ. ಸೀಸನ್ 1 ವಿನ್ನರ್ಸ್ ಇವಾಗ ಆಚರಣೆ ಡಿಫೆಂಡ್ ಮಾಡ್ತಾರೆ. ಫಸ್ಟ್ ಸೀಸನ್ ಸೊ ಆಬ್ವಿಯಸ್ಲಿ ಸೀಸನ್ ಗೆ ಗೆಲ್ಲಿ ಫಸ್ಟ್ ಸೀಸನ್ ಸೆಕೆಂಡ್ ಸೀಸನ್ ಡೈರೆಕ್ಟ್ ಚಾನ್ಸ್ ಇದೆ. I'm very glad Krishna said looking forward to that. We have a wonderful team and wish you all the very best. Good luck. PRO Sadhguru Venkatesh sir and ಎಲ್ಲ ಕ್ಯಾಪ್ಟನ್ಸ್ಗೆ, ಓನರ್ಸ್ಗೆ, ಮೆನ್ ಐಕಾನ್ಗೆ, ವುಮೆನ್ ಐಕಾನ್ಗೆ ಅಂಡ್ ಸ್ಟಾರ್ ಅಂಬಾಸಿಡರ್ಸ್ಗೆ. ಸೊ ಈ ಸರಿ ತುಂಬಾ ವೆರೈಟೀಸ್ಗಳು ತಗೊಂಡಿದ್ದೀವಿ ಟೂರ್ನಮೆಂಟ್ಗೆ. ಫಸ್ಟ್ ವರ್ಷ ಶುರುವಾದಾಗ ಒಂದು ಮಟ್ಟದಲ್ಲಿ ಯಶಸ್ಸನ್ನ ಕಂಡಿತ್ತು. ಸೆಕೆಂಡ್ನೇ ಸೀಸನ್ ಇನ್ನೊಂದು ಹಂತಕ್ಕೆ ಹೋಯಿತು. 3ನೇ ಸೀಸನ್ ಇದು ಇನ್ನ ವಿಜೃಂಭಣೆಯಿಂದ ಮುನ್ನುಗ್ಗಬೇಕು ಅನ್ನೋ ಉದ್ದೇಶದಲ್ಲಿ ಈ ಸೀಸನ್ 3ನ ಅಪ್ಪು ಸರ್ ಕಲಿಸಿದಂತೆ ಸೊ ಹೊರಗಡೆ ಎಲ್ಲ ನಾವು ಆರ್ಟಿಸ್ಟ್ಗಳ ಜೊತೆಯಾಗಿ ಯೂನಿಟಿ ಗ್ಯಾದರಿಂಗ್ ಅಪ್ಪು ಸರ್ಗೋಸ್ಕರ ನಾವೆಲ್ಲ ಹೊರಗಡೆ ಹೋಗ್ತಾ ಇದೀವಿ. ಸೊ ಇದೆಲ್ಲ ಒಂದೊಂದು ಅಂತ ನಾವು ಒಪ್ಕೊಂಡು ಬರ್ತಾ ಇರೋದು. ಇದಕ್ಕೆಲ್ಲ ಕಾಂಟ್ರಿಬ್ಯೂಟ್ ಆಗಿ ಪ್ರತಿಯೊಬ್ಬರು ಟೀಮ್ ಓನರ್ಸ್ಗಳಾಗಿರ್ಬೋದು ಅಂಡ್ ಕ್ಯಾಪ್ಟನ್ಸ್ಗಳಾಗಿರ್ಬೋದು ಪ್ರತಿಯೊಬ್ರು ಕೂಡ ನನಗೆ ಸಪೋರ್ಟ್ ಮಾಡೋದ್ರಿಂದ ಇವತ್ತು ಈ ಹಂತಕ್ಕೆ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಅಂಡ್ ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಮಾಧ್ಯಮ ಮಿತ್ರರಿಗೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು ಸೀಸನ್ 3 ಬಗ್ಗೆ. ಇಲ್ಲ ನಾನೇ ಹೇಳ್ತೀನಿ. ಸೊ ಜುಲೈ ಇವಾಗ ಅನ್ಕೊಂಡಿರೋ ಪ್ರಕಾರ ಟೆಂಟೇಟಿವ್ ಡೇಟ್ ಎಲ್ಲ ಆಲ್ಮೋಸ್ಟ್ ಫಿಕ್ಸ್. ಸೊ ನಾನು ಏನೇ ಪ್ಲಾನ್ ಮಾಡಿದ್ರು ಕೂಡ ಇವಾಗ ಟೂರ್ನಮೆಂಟ್ ಆಪ್ಷನ್ ಆಗಿದ ತಕ್ಷಣ ಇಮಿಡಿಯೇಟ್ ಒಂದು ವಾರದಲ್ಲಿ 2 ದಿನದಲ್ಲಿ ಮಾಡಿ ಮುಗಿಸ್ಬಿಟ್ಟರು ಆ ತರದಲ್ಲ. ಸೊ ಒಂದು 35 ದಿನ 40 ದಿನ ಟೀಮ್ಗೆ ಪ್ಲಾನ್ ಮಾಡೋದಕ್ಕಾಗ್ಲಿ ಪ್ರಾಕ್ಟೀಸ್ ಮಾಡೋದಕ್ಕಾಗ್ಲಿ ಟೈಮ್ ಕೊಡ್ತಾ ಇದೀವಿ. ನಾಟ್ ಓನ್ಲಿ ನಮ್ಮ ಉದ್ದೇಶ ಟೂರ್ನಮೆಂಟ್ ಮಾಡಬೇಕು ಮುಗಿಸ್ಬೇಕು ಅನ್ನೋದಲ್ಲ. ಸೊ ನಾವೊಂದು ಯೂನಿಟಿಯಿಂದ ಎಲ್ಲರೂ ಸೇರಿ ಜೊತೆಯಲ್ಲಿ ಒಂದಷ್ಟು ಕಾಂಟ್ಯಾಕ್ಟ್ಗಳು ಇಂಡಸ್ಟ್ರಿನಲ್ಲಿ ಒಬ್ಬರಿಂದ ಒಬ್ಬರಿಗೆ ಪರಿಚಯ ಆಗಿ ಹಲವಾರು ಕಾಂಟ್ಯಾಕ್ಟ್ಗಳು ಬೆಳೆದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಗಳಾಗ್ಲಿ ಇದೆಲ್ಲ ಉದ್ದೇಶದಲ್ಲಿ ಒಂದಷ್ಟು ಟೈಮ್ಗಳು ಕೊಟ್ಟಾಗ ಒಡನಾಟ ಆದಾಗ ಇವೆಲ್ಲವೂ ಸಾಧ್ಯ. ಲಾಸ್ಟ್ ಇಯರ್ ಬಿಕಾಸ್ ಆಫ್ ಅದೇ ತರ ಮಾಡಿದ್ದಕ್ಕೆ ಒಂದು 45 ಡೇಸ್ ಟೈಮ್ ಕೊಟ್ಟಿದ್ದಕ್ಕೆ ಪ್ರಾಕ್ಟೀಸ್ ಇಲ್ಲ. ಒಂದೊಂದು ಟೀಮ್ ಒಂದೊಂದು ಫ್ಯಾಮಿಲಿ ತರ ಬಾಂಡಿಂಗ್ ಇವಾಗ್ಲೂ ಆಗಿದೆ. ಸೊ ಅದೇ ತರ ಟೀಮ್ ಆಪ್ಷನ್ಗಳು ಈ ಮೊದಲನೇ ವರ್ಷ ಲಕ್ಕಿ ಪಿಕ್ ಮಾಡುವಾಗ ಎಲ್ಲ ಆರ್ಟಿಸ್ಟ್ ನಾನು ಕಳಿಸಿದ್ದೆ ಕ್ಯಾಟಗರೈಸ್ ಮಾಡಿ. ಸೆಕೆಂಡ್ ವರ್ಷ ಅದೇ ತರ ಮಾಡಿದ್ದೆ. ಆದ್ರೆ 3ನೇ ವರ್ಷ ನೀವೇ ಕ್ಯಾಟಗರೈಸ್ ಮಾಡಿರುವಂತ ಪ್ಲೇಯರ್ಸ್ ಗಳನ್ನ ನಿಮ್ಮ ಇಷ್ಟವಾದ ಪ್ಲೇಯರ್ಸ್ ಗಳನ್ನ ನೀವು ತಗೋಬಹುದು. ಈ ಒಂದು ಪ್ರಯತ್ನಕ್ಕೆ ನಾನು 3 ವರ್ಷ ಈ ಒಂದು ದಿನಕ್ಕೆ ನಾನು ಕಾಯ್ತಿದ್ದೀನಿ. ಬಿಕಾಸ್ ಆಫ್ ಬೇರೆ ಕ್ರಿಕೆಟ್ ಅಂದ್ರೆ ಎಲ್ಲರೂ ರೆಗ್ಯುಲರ್ ಮಾಡ್ತಾ ಇದ್ರು. ಯಾರು ಹೇಗೆ ಆಡ್ತಾರೆ ಎಲ್ಲ ಗೊತ್ತಿತ್ತು. ಶೆಟಲ್ ತುಂಬಾ ಯಾರು ಹೇಗೆ ಆಡ್ತಾರೆ ಎಲ್ಲ ಪ್ರತಿಯೊಂದು ಏನು ಗೊತ್ತಿರಲಿಲ್ಲ. ಆ 2 ವರ್ಷದ ನನ್ನ ಎಫರ್ಟ್ ಪರಿಶ್ರಮ ಪ್ರತಿಯೊಬ್ಬರು ಕೂತಿರೋ ಕ್ಯಾಪ್ಟನ್ ಆಗಿರ್ಬೋದು, ಐಕಾನ್ ಆಗಿರ್ಬೋದು, ಬ್ರ್ಯಾಂಡ್ ಅಂಬಾಸಿಡರ್ಗಳಾಗಿರ್ಬೋದು ಎಲ್ಲರೂ ಒಬ್ಬರಿಗೆಲ್ಲ ಒಬ್ಬರಿಗೆ ಗೊತ್ತು ಯಾರು ಹೇಗೆ ಆಡ್ತಾರೆ ಅಂತ. ಸೊ ಈಸಿಯಾಗಿ ನೀವು ಈಕ್ವಲಿ ಒಂದು ಗೇಮ್ಗೆ ಒಂದು ಟಫ್ ಕಾಂಪಿಟೇಷನ್ ಕೊಡೋದು ಅಂತ ಈ ಒಂದು ನಿಮ್ಮ ಎಫರ್ಟ್ಗೆ ನಿಮ್ಮ ಹಾರ್ಡ್ ಮ್ಯಾಚ್ ಇವಾಗ ಅನ್ಕೊಂಡಿರೋ ಪ್ರಕಾರ ಜೂನ್ 25, 26, 27 ಸಾರಿ ಜುಲೈ 25, 26, 27 ಲೀಗ್ ಮ್ಯಾಚಸ್ ನಡೆಯುತ್ತೆ ಬ್ಯಾಂಗ್ಳೂರ್ನಲ್ಲೇ. ಇಲ್ಲಿ ಗೆದ್ದಂತ ಎ ಪೂಲ್ ಬಿ ಪೂಲ್ ಇರುತ್ತೆ. ಎ ಪೂಲ್ ಅಲ್ಲಿ ಟಾಪ್ 2 ಟೀಮ್ಸ್ ಅಂಡ್ ಬಿ ಪೂಲ್ ಅಲ್ಲಿ ಟಾಪ್ 2 ಟೀಮ್ಸ್ ಸೆಮಿಫೈನಲ್ಸ್ ಬರ್ತಾರೆ ಅಂಡ್ ಫೈನಲ್ಸ್ ಬರ್ತಾರೆ. ಸೊ ಆ 4 ಟೀಮ್ ನ ಅಂದ್ರೆ ಒಂದು ಟೀಮ್ ನಲ್ಲಿ 15 ಜನ ಇರ್ತಾರೆ.
ಸೊ 15 ಜನ ಲೈಕ್ ಟೋಟಲಿ 60 ಜನ ಕ್ರೂ ಮೆಂಬರ್ಸ್ ಅಂಡ್ ಎಲ್ಲ ಸ್ಟಾರ್ ಅಡ್ವೈಸರ್ಸ್ ಅಂಡ್ ಕ್ಯಾಪ್ಟನ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡು ನಾವು ಹೊರಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಎರಡು ಆಪ್ಷನ್ ಇದೆ. ಅದೆಲ್ಲ ಓನರ್ ಯಾವ ಅದನ್ನು ಇವಾಗ ಪ್ರಸ್ತಾಪ ಮಾಡ್ತಿದ್ದೀವಿ. ಸೊ ಒಂದು ನಾವು ಒಗ್ಗಟ್ಟಾಗಿ ಒಂದೊಂದು ಟೀಮ್ ಒಂದು ಬ್ರ್ಯಾಂಡಿಂಗ್ ಪ್ರೋಸೆಸ್ ಮಾಡ್ಕೊಂಡ್ರೆ ಬೈ ರೋಡ್ ಹೋಗ್ಬೋದು. ಕರ್ನಾಟಕ ಪೂರ್ತಿ ಅಪ್ಪು ಬಸ್ ಅಂತ ಮಾಡ್ಕೊಂಡು ಒಂದೊಂದು ಟೀಮ್ ಹೋಗ್ಬೇಕು ಅನ್ನೋದು ನನ್ನ ಆಸೆ. ಇದೇ ರೀತಿ ಎಲ್ಲರೂ ನನಗೆ ಸಹಾಯ ಅಂದ್ರೆ ಸಾಥ್ ಕೊಟ್ರೆ ಖಂಡಿತ ಆಗುತ್ತೆ. ಫ್ಲೈಟ್ ಟೀಮ್ ಹೋಗಿ ಬಂದ್ಬಿಡ್ಬೋದು, ಅಷ್ಟಿಲ್ಲ ಒಂದು ಲಾಂಗ್ ಜರ್ನಿ ಆಗ್ಲಿ ಅಪ್ಪು ಸರ್ ಹೆಸರು ನಾವು ಹೋಗ್ತಾ ಇದೀವಿ ಅಂತ. ಅದೆಲ್ಲ ನೀವು ಸೆಮಿಫೈನಲ್ಸ್ ಫೈನಲ್ಸ್ ಯಾರು ಬರೋದು ಒಪ್ಕೊಳ್ತೀರೋ ಅದಕ್ಕೆ ನಾನು ರೆಡಿ ಇದ್ದೀನಿ. ಎಕ್ಸ್ಪೆನ್ಸ್ ಆಕ್ಚುಲಿ ಬಸ್ ಮಾಡೋದೇ ಜಾಸ್ತಿ ಕಂಪೇರ್ ಟು ಫ್ಲೈಟ್ ಗೋವಾಗೆ. ಬಟ್ ಒಂದೊಂದು ಟೀಮು ಎಲ್ಲ ಆಲ್ ಪ್ಲೇಯರ್ಸ್ಗಳು ಅಂಡ್ ಅಪ್ಪು ಕಪ್ಪನ್ನು ಬ್ರ್ಯಾಂಡಿಂಗ್ ಪ್ರತಿಯೊಂದು ರೋಡ್ ಬೈ ರೋಡ್ ಹೋಗಿ ಗೋವಾ ಪೂರ್ತಿ ಬಸ್ಸಸ್ಗಳು ಬ್ರ್ಯಾಂಡಿಂಗ್ ಬಸ್ಸಸ್ಗಳು ತೆಗೆದುಕೊಳ್ಳಿ 4 ಕೋಟಿ ತುಂಬಾ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರು ಇದಕ್ಕೆ ನನಗೆ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಲೈಕ್ ಗೋವಾದು ಮೋಸ್ಟ್ ಪ್ರಾಬಬ್ಲಿ ಆಗಸ್ಟ್ 16th to 17th ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ವಿನ್ನರ್ಸ್ಗೆ ಸ್ಟೆಲ್ಲಾ ಸ್ಟುಡಿಯೋಸ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಅಪ್ಪು ಕಪ್ ಪರವಾಗಿ 7 lakh ವಿನ್ನರ್ಸ್ ಅಮೌಂಟ್ ಅನೌನ್ಸ್ ಮಾಡ್ತಾ ಇದೀವಿ. ಅಂಡ್ ರನ್ನರ್ಸ್ಗೂ ಕೂಡ 3 ಲಕ್ಷದ ಬಹುಮಾನವನ್ನು ಕ್ಯಾಶ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ. ಅಂಡ್ ಪುನೀತ್ ಸರ್ ಚಾರಿಟಬಲ್ ಟ್ರಸ್ಟ್ ಕೂಡ ಇಲ್ಲಿ ಅಪ್ಪು ಕಪ್ ಇಂದ ಏನ್ ಫಂಡ್ ರೈಸಿಂಗ್ ಆಗುತ್ತೋ ಅಲ್ಲಿಗೂ ಕೂಡ ಪುನೀತ್ ಚಾರಿಟಬಲ್ ಟ್ರಸ್ಟ್ ಪುನೀತ್ ಸರ್ ಆಸೆ ಇರುತ್ತೆ, ಅವ್ರ ಕನಸಲ್ಲಿ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ರು. ಈ ವರ್ಷದಿಂದ ನಾನು ಅದನ್ನ ಶುರು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಲೈವ್ ಸ್ಟ್ರೀಮಿಂಗು PRK ಆಡಿಯೋನೇ ಲಾಸ್ಟ್ ಸೀಸನ್ ಕೂಡ ಇತ್ತು. PRK ಅಸೋಸಿಯೇಟ್ ಆಗಿರೋದ್ರಿಂದ PRK ಆಡಿಯೋದಲ್ಲಿ ಲೈವ್ ಸ್ಟ್ರೀಮಿಂಗ್ ಅನ್ನೋದ್ರ ಆಸ್ ಆಫ್ ಪ್ಲಾನಿಂಗ್ ಇದೆ. ಆದಷ್ಟು ವಿಷಯಗಳು ಹೇಳ್ಕೊಂಡು ಹೋಗ್ತಾರೆ. ಇದೇ ರೀತಿ ನಾನೀಗ ಒಂದು 2 months ಬ್ಯಾಕ್ ಇಂಟರ್ಸ್ಟೇಟ್ ಶಟಲ್ ಬ್ಯಾಡ್ಮಿಂಟನ್ ಲೀಗ್ ಕೂಡ ಅನೌನ್ಸ್ ಮಾಡಿದ್ದೀನಿ. ಅದು ಅಪ್ಪು ಕಪ್ಪೆ ಕೂಡ ಅಪ್ಪು ಸರ್ ಹೆಸರಲ್ಲೇ ಮಾಡ್ತಾ ಇರೋದು. ಅದ್ರದ್ದು CSBL ಅಂತ ಸೆಲೆಬ್ರಿಟಿ ಶಟಲ್ ಬ್ಯಾಡ್ಮಿಂಟನ್ ಲೀಗ್ ಕರ್ನಾಟಕ ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಈ ಇಷ್ಟು ಜನ ಇದರಲ್ಲಿ 15 ಜನ ಅದರಲ್ಲಿ ಸೆಲೆಕ್ಟ್ ಆಗ್ತಾರೆ. ಈ ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾರೆ. ಅಂಡ್ ತಮಿಳುನಾಡು ಟೀಮು ಕೂಡ ಇದೆ, ಆಲ್ರೆಡಿ ರೆಡಿ ಆಗಿದೆ. ಅಂಡ್ ತೆಲುಗು ಆಗಿದೆ ಅಂಡ್ ಕೇರಳ ಟೀಮ್ ಆಗಿದೆ, 4 ಟೀಮ್ ಆಗಿದೆ. ಭೋಜ್ಪುರಿ ಗುಜರಾತಿ ಪ್ಲಾನ್ ಮಾಡ್ತಾ ಇದೀವಿ. ಫಸ್ಟ್ ಸೀಸನ್ ಅಪ್ಪು ಸರ್ 50 years ಬರ್ತ್ಡೇಗೋಸ್ಕರ ಆ ಎಲ್ಲಾ ಸೌತ್ ಇಂಡಿಯಾ ಆರ್ಟಿಸ್ಟ್ ಗಳನ್ನ ಏನು ಕರ್ಸ್ಕೊತಾ ಇದೀವಿ. ಈಗ ಆಲ್ರೆಡಿ ಒಂದು 2 months ಬ್ಯಾಕ್ ಇನಾಗ್ರೇಷನ್ ಕೂಡ ಆಗಿದೆ. ಸೊ ನೆಕ್ಸ್ಟ್ ಒಂದು ಏನ್ 4 ಟೀಮ್ಸ್ ಆಗ್ತಿದ್ಯೋ ಅದೇ ರೀತಿಯಲ್ಲಿ 6 ಟೀಮ್ಸ್ 10 ಟೀಮ್ಸ್ ಇಯರ್ಲಿ ರೈಸ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಮೀಡಿಯಾ ಜೊತೆ ಕನೆಕ್ಟಿವಿಟಿ ಇತ್ತು ಅಂಡ್ ರಿಯಾಲಿಟಿ ಶೋಸ್ ಮಾಡ್ತಾ ಇದ್ವಿ ಅಂಡ್ ಸಿನಿಮಾ ಟೆಲಿವಿಷನ್ ಅಲ್ಲಿ ಇತ್ತು. ಹಾಗೆ ಟೆಕ್ನಿಷಿಯನ್ ಜೊತೆ ಈ 5 ಕ್ಯಾಟಗರಿನ ನಾನು ಈ ಸರಿ ಮಿಕ್ಸ್ ಮಾಡ್ತೀನಿ. 5 ಕ್ಯಾಟಗರಿಯಲ್ಲೂ ಈಕ್ವಲ್ ಆಗಿ 284 ಅಪ್ಲಿಕೇಶನ್ ಬಂದಿತ್ತು. ಎಲ್ಲ ಟೋಟಲ್ ಎಲ್ಲ ಟೆಕ್ನಿಷಿಯನ್ಸ್, ಮೀಡಿಯಾದವರು, ಕ್ಯಾಮರಾಮನ್ ಆಗಿರ್ಬೋದು, ಸಿಂಗರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಿದ್ರು. ನ್ಯಾಷನಲ್ ರೆಫರೀಸ್ ಗಳನ್ನ ಕರೆಸಿ ಸೆಲೆಕ್ಷನ್ ಪ್ರೋಸೆಸ್ ಮಾಡಿ ಅದನ್ನ ಕ್ಯಾಟಗರೈಸ್ ಮಾಡಿ ಇವಾಗ ಬಿಡ್ಡಿಂಗ್ ಅಂತ ಬಂದಿದೆ. ಇದಿಷ್ಟು ಉದ್ದೇಶ ಏನಂದ್ರೆ ಈಕ್ವಲ್ ಆಗಿ ಟೀಮ್ ಎಲ್ಲ ಟೀಮು ಈಕ್ವಲ್ ಆಗಿ ಪ್ಲೇಯರ್ಸ್ ಡಿಸ್ಟ್ರಿಬ್ಯೂಟ್ ಆಗಬೇಕು. ಸೊ ಎಲ್ಲ ಈಕ್ವಲ್ ಟಫ್ ಇದ್ದಾಗ ಮ್ಯಾಚ್ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ನನ್ನ ಉದ್ದೇಶ. ಅದು ಅದೇ ರೀತಿ ಆಗ್ತಾ ಇರ್ತದೆ, ಮುಂದೆನೂ ಅದೇ ರೀತಿ ಆಗ್ತಾ ಇದನ್ನ ಮಾತ್ರ ಈಗ ಯಾವ ಟೀಮ್ಗೆ ನೀವು ಹೋದ್ರೂ ಕೂಡ ಆ ಟೀಮ್ಗಳಿಗೆ ಖಂಡಿತ ಶಕ್ತಿಯಾಗಿ ನಿಲ್ತೀರಾ ಅನ್ನೋದು ಕೂಡ ಬಂದಿದೆ. ಈಗ ಋತ್ವಿ ಜಗದೀಶ್ ಅವರ ಹೆಸರು ಬಂದಿದೆ. ಅಂಡ್ ದ ಟೀಮ್ ಇಸ್ ಋತ್ವಿ ಜಗದೀಶ್ ಅವರು ಯುವರತ್ನ ಚಾಂಪಿಯನ್ಸ್ ಗೆ ಹೋಗಿದ್ದಾರೆ. ಓಕೆ, ಕಂಗ್ರಾಚುಲೇಷನ್ಸ್ ಋತ್ವಿ ಅವರೇ, ಯು ಕ್ಯಾನ್ ಜಾಯಿನ್ ದ ಟೀಮ್. ಎಲ್ಲಿ ಯುವರತ್ನ ಚಾಂಪಿಯನ್ಸ್? ಓಕೆ, ಕಂಗ್ರಾಚುಲೇಷನ್ಸ್. ಅಂಡ್ ದ ನೆಕ್ಸ್ಟ್ ನೇಮ್ ಇಸ್ ಹರಿಣಿ ಶ್ರೀಕಾಂತ್. ಹರಿಣಿ ಶ್ರೀಕಾಂತ್ ಅವರು ಗಂಧದ ಗುಡಿ ವಾರಿಯರ್ಸ್ಗೆ ಕಂಗ್ರಾಚುಲೇಷನ್ಸ್ ಹರಿಣಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಯು ಕ್ಯಾನ್ ಜಾಯಿನ್ ದ ಟೀಮ್. ಅಂಡ್ ನಿಮ್ಮ ಟೀಮ್ಗೆ ವುಮೆನ್ ಐಕಾನ್ಸ್ ಬಂದಾಗ ನೀವಾದ್ರೂ ಚಪ್ಪಾಳೆ ತಗೊಳ್ಬೇಕು, ಅವ್ರನ್ನೊಂದು ಪ್ರೀತಿಯಿಂದ ವೆಲ್ಕಮ್ ಮಾಡೋದು. ಓಕೆ.
Yes. Next player. ಐಶ್ವರ್ಯ ಅವರು ಯಾವ ಟೀಮ್ಗೆ ಅನ್ನೋದನ್ನ ಸೆಲೆಕ್ಟ್ ಮಾಡೋಣ. ಐಶು ಜೇಮ್ಸ್ ವಾರಿಯರ್. ಓಕೆ, ಐಶ್ವರ್ಯ ಅವರು ಜೇಮ್ಸ್ ವಾರಿಯರ್ಸ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ಅವ್ರೀಗ ಪ್ರಾಕ್ಟೀಸ್ ಮಾಡ್ತಿದ್ದಾರಂತೆ ಸರ್. ದಿವ್ಯಾ ಅವ್ರ ಹುಡುಗ. ನೆಕ್ಸ್ಟ್ ಒನ್ ಇಸ್ ದಿವ್ಯಾ ಅವ್ರ ಹುಡುಗ ಬಿಂದಾಸ್ ರಾಯಲ್ ಚಾಲೆಂಜರ್. Oh, they're so happy. Okay. Divya ಅವ್ರ ಹುಡುಗ ಬಂದಿಲ್ಲ. ಸೊ ನೆಕ್ಸ್ಟ್ ಒನ್ ಮೈತ್ರಿಯಾ ಗೌಡ ಅವರು ಮುಂದೆ ಬರಬೇಕು ಪ್ಲೀಸ್. ಅಂಡ್ ದ ಟೀಮ್ ಈಸ್ ವೀರ್ ಕನ್ನಡಿಗ ಬುಲ್ಸ್. ಮೈತ್ರಿಯಾ ಅವರು ವೀರ ಕನ್ನಡಿಗ ಬುಲ್ಸ್ ಹೋಗ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಮೈತ್ರಿ ಅವರೇ. ಯು ಕ್ಯಾನ್ ಜಾಯಿನ್ ಇನ್ ಯುವರ್ ಟೀಮ್. ಥ್ಯಾಂಕ್ ಯು. ದಿವ್ಯಾ ಸುರೇಶ್ ಅವರು ಬಂದಿಲ್ಲ. ದೊಡ್ಡಮನೆ ಡ್ರ್ಯಾಗನ್. Divya Suresh to the team Dormani Dragons. Of course, they are happy. Okay. Neeta Ashok. Okay. Jackie Ryder. Congratulations, Jackie Riders. Thank you so much, Neeta. Okay. Kavita Venkatesh. Varin Arasu Hunter. Team Arasu Hunters. Thank you, ma'am. Kavita Lankesh ಅವರು Arasu Hunters ತಂಡಕ್ಕೆ. ಮುಂದಿನ ಹೆಸರು ಅಶ್ವಿನಿ. ಮೌರ್ಯ ಸ್ಟ್ರೈಕರ್ಸ್. ಅಶ್ವಿನಿ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್ ಮೌರ್ಯ ಸ್ಟ್ರೈಕರ್ಸ್. ಶರ್ಮಿತಾ ಗೌಡ ಅವರು Power Pythons. Congratulations. Thank you so much. Okay. ಇದೀಗ women icon selection ಆಗಿದೆ. So thank you so much. ಅವರಿಗೆ ಮತ್ತೆ ನಾನು ಕರೀತೀನಿ. Yes. Yes. Okay. ಅದರಲ್ಲಿ ಪ್ಲೇಯರ್ಸ್ ನಮ್ಮ ಮೆನ್ ಐಕಾನ್ಸ್ ಹೆಸರಿದೆ, ಇದರಲ್ಲಿ ಟೀಮ್ ನೇಮ್ಸ್ ಇದೆ. ಮೊದಲಿಗೆ ಕೃಷ್ಣ ಮಹೇಶ್. ಓಕೆ. ಯುವರತ್ನ ಚಾಂಪಿಯನ್ಸ್ಗೆ ಕೃಷ್ಣ ಮಹೇಶ್ ಅವರು ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ಅಂಡ್ ದ ನೆಕ್ಸ್ಟ್ ಮೆನ್ ಐಕಾನ್ ಸೂರಜ್ ಗೌಡ ಅವರು ಯಾವ ತಂಡವನ್ನು ಜಾಯಿನ್ ಆಗ್ತಿದ್ದಾರೆ ನೋಡೋಣ. ಕಂಗ್ರ್ಯಾಚುಲೇಷನ್ಸ್ ಟು ಪವರ್ ಪೈಥನ್ಸ್. ಸೂರಜ್ ಗೌಡ ಅವರು ಪವರ್ ಪೈಥನ್ಸ್ಗೆ ಬರ್ತಾ ಇದ್ದಾರೆ. ಸೂರಜ್ ಹೊಳಲು ಅವರು ಕಂಗ್ರ್ಯಾಚುಲೇಷನ್ಸ್ ಟು ದೊಡ್ಡಮನೆ ಡ್ರ್ಯಾಗನ್ಸ್. ಸೂರಜ್ ಅವರು ನಿಮ್ಮ ಪಾಲಾಗಿದ್ದಾರೆ. ವಾಸುಕಿ ವೈಭವ್. Vasuki Vaibhav to the team Arasu Hunters. Congratulations. Aryan Santosh. Aryan Santosh ಅವರು ವೀರ ಕನ್ನಡಿಗ ಬುಲ್ಸ್. ಕಂಗ್ರ್ಯಾಚುಲೇಷನ್ಸ್ ಆರ್ಯನ್ ಸಂತೋಷ್ ಅವರು ನಿಮ್ಮ ಪಾಲಾಗಿದ್ದಾರೆ. ಚಂದನ್ ಗೌಡ. ಚಂದನ್ ಗೌಡ to the team ಗಂಧದ ಗುಡಿ ವಾರಿಯರ್ಸ್. ಅಯ್ಯಪ್ಪ. ಕೊನೆಗೂ ಅಯ್ಯಪ್ಪ ಅವರ ಹೆಸರು ಬಂದಿದೆ. ಈಸ್ ಹ್ಯಾಪಿ. Congratulations, ಅಯ್ಯಪ್ಪ ಸರ್. ಜೇಮ್ಸ್ ವಾರಿಯರ್ಸ್ ಅಯ್ಯಪ್ಪ ಅವರು ಬಂದಿದ್ದಾರೆ. ಅರ್ಜುನ್ ಯೋಗಿ. ಅರ್ಜುನ್ ಯೋಗಿ ಅವರು Arjun Yogi to the team Bindas Royal Challengers. Vinay Gowda. Vinay Gowda ಅವರು Maurya Strikers.
ವಿನಯ್ ಗೌಡ ಅವರು ಮೌರ್ಯ ಸ್ಟ್ರೈಕರ್ಸ್. ಸಾಗರ್ ಪುರಾಣ ಸಾಗರ್ ಪುರಾಣಿಕ್ ಅವರು ಕಂಗ್ರಾಚುಲೇಷನ್ಸ್. ಜಾಕಿ ರೈಡರ್ಸ್ ಗೆ ಸಾಗರ್ ಪುರಾಣಿಕ್ ಅವರು ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಸರ್, ಗೋವಿಂದ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ಮೆನ್ ಐಕಾನ್ಸ್, ವಿಮೆನ್ ಐಕಾನ್ಸ್ ಅದನ್ನು ಕೂಡ ನೋಡಿರೋದ್ರಿಂದಾಗಿ ಬಸಿ ಏನಾಗುತ್ತೆ ಅಂತ. ಆ್ಯಂಡ್ ಸ್ಟಾರ್ ಅಂಬಾಸಿಡರ್ಸ್ ಯಾರು ಯಾವ ಟೀಮ್ಗೆ ಹೋಗ್ತಾರೆ ಅನ್ನೋದನ್ನ ನಮ್ಮ ಪ್ರೀತಿ ಅಶ್ವಿನಿ ಮ್ಯಾಮ್ ದಯವಿಟ್ಟು ಈ ಪ್ರಾಸೆಸ್ ಅನ್ನು ಮುಗಿಸ್ಕೊಳ್ಬೇಕು. ಒನ್ಸ್ ಅಗೇನ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ಅಶ್ವಿನಿ ಮ್ಯಾಮ್. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಆ ಕಡೆ ಪ್ಲೇಯರ್ಸ್ ನೇಮ್, ಈ ಕಡೆ ಎಸ್ ರಾಗಿಣಿ ಅವರು ಟೀಮ್ ಹಜ್ ತೆಗಿಬೋದು. ಎಸ್ ಮ್ಯಾಮ್ ಬನ್ನಿ ಪ್ಲೀಸ್. ರಾಗಿ ಮ್ಯಾಮ್ ಬನ್ನಿ, ಲಾಸ್ಟ್ ರೂಮ್ ಫಾರ್ ನಾವು ಕಮ್. ಯಾ ಟೀಮ್ ನೇಮ್ ಹಲೋ ಧನ್ಯಾ ರಾಮ್ಕುಮಾರ್. ಯುವರತ್ನ ಚಾಂಪಿಯನ್. ಯುವರತ್ನ ಚಾಂಪಿಯನ್ಸ್, ಕಂಗ್ರಾಚುಲೇಷನ್ಸ್ ನಿಮ್ಮ ಸ್ಟಾರ್ ಅಂಬಾಸಿಡರ್ ಧನ್ಯಾ ರಾಮ್ಕುಮಾರ್ ಅವರು. ರಾಜವರ್ಧನ್ ಅವರು ಮೌರ್ಯ ಸ್ಟ್ರೈಕರ್ಸ್. ಕಂಗ್ರಾಚುಲೇಷನ್ಸ್ ಟು ಟೀಮ್ ಮೌರ್ಯ ಸ್ಟ್ರೈಕರ್ಸ್. ರಾಜವರ್ಧನ್ ಅವರು ಸ್ಟಾರ್ ಅಂಬಾಸಿಡರ್ ಆಗಿದ್ದಾರೆ. ವಶಿಷ್ಠ ಸಿಂಹ ಇಲ್ಲೇ ಇರಬಹುದು, ಪ್ಲೀಸ್ ಪ್ಲೀಸ್. ದೊಡ್ಡಮನೆ ಡ್ರ್ಯಾಗನ್ಸ್. ವಶಿಷ್ಠ ಸಿಂಹ ಅವರು ದೊಡ್ಡಮನೆ ಡ್ರ್ಯಾಗನ್ಸ್. ಕಂಗ್ರಾಚುಲೇಷನ್ಸ್. ಎಸ್ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್. ಜಾಕಿ ರೈಡರ್. Jackie Riders, hearty congratulations to the team. Avinash Divakar ಅವರು ಬಿಂದಾಸ್ ರಾಯಲ್ ಚಾಲೆಂಜರ್ಸ್. ಬಿಂದಾಸ್ ರಾಯಲ್ ಚಾಲೆಂಜರ್ಸ್, ಕಂಗ್ರಾಚುಲೇಷನ್ಸ್. ವಿಕ್ರಮ್ ರವಿಚಂದ್ರನ್ ಅವರು ಗಂಧದ ಗುಡಿ ವಾರಿಯರ್ಸ್. ಗಂಧದ ಗುಡಿ ವಾರಿಯರ್ಸ್, ನಿಮಗೂ ಕಂಗ್ರಾಚುಲೇಷನ್. ಇಮ್ರಾನ್ ಸರ್ದಾರಿಯಾ ಅವರು ಅರಸು ಹಂಟರ್ಸ್. Congratulations to Arasu Hunters. Sindhu Lokna. Power Pythons. Congratulations. Anirudh sir. James Warriors. Congratulations to James Warriors. Srujan Lokesh. Veera Kannadiga Bulls. Srujan Lokesh to the team Veera Kannadiga Bulls.